ಲೇ ಮಗ, ಏನಾದ್ರು ಕೆಲಸ ಮಾಡ್ಬೇಕಂಡ್ಲ, ಇಲ್ಲಾಂದ್ರೆ ಕಷ್ಟ ಆಯ್ತದೆ. ಏನ್ ಕೆಲಸ ಮಾಡ್ತೀಯಲ್ಲ ನೀನು? ಓದಿರೋದು 10ನೇ ಕ್ಲಾಸ್ವರೆಗೂ, ಅದು ಫೇಲ್. ಏನ್ ಮಾಡ್ತೀಯ ಹೇಳು? ಅಲ್ಲ ಕಣ್ಮಗ, ಹೆಂಗೋ 10ನೇ ಕ್ಲಾಸ್ವರೆಗೂ ಓದಿದ್ದೀನಿ. 9ನೇ ಕ್ಲಾಸ್ ಮಕ್ಳಿಗೆ ಪಾಠ ಮಾಡಿದ್ರೆ ಹೆಂಗೆ ಅಂತ್ಯಾ? ವಾ, ಮಾಡ್ಬೋದು ನೋಡು. ಒಂದ್ ಮರ ಕೇಳಿ ಕುತ್ಕೊಂಡು ಕಾಯ್ತಾ ಇರು, ಯಾವ್ದಾದ್ರು ಮಕ್ಳು ಬರ್ತಾರೆ ನಿಂತಾವ್ ಪಾಠ ಕಲಿಯಕ್ಕೆ. ನಂದಾದ್ರೂ ಪರವಾಗಿಲ್ಲ, 10ನೇ ಕ್ಲಾಸ್ ವರ್ಗಾರು ಓದಿದ್ದೀನಿ. ನೀನು 8ನೇ ಕ್ಲಾಸ್ವರೆಗೂ ಮಾತ್ರ ಓದಿರೋದು. ನೀನ್ ಯಾವ ಕೆಲಸ ಮಾಡ್ತೀಯಾ? ನೀನ್ ಹೆಂಗು ಮರ ಕೇಳಿ ಕುತ್ಕೊಂಡು 9ನೇ ಕ್ಲಾಸ್ ಮಕ್ಳು ಪಾಠ ಮಾಡ್ತೀಯಲ್ಲ, ಅದಾದ್ಮೇಲೆ ನಾನು 7ನೇ ಕ್ಲಾಸ್ ಮಕ್ಳು ಪಾಠ ಹೇಳ್ತೀನಿ ಕಣ್ಲಾ. ಅಲ್ಲ ಕಣ್ಲಾ, ಆಗ ಅದನ್ನ ಮಾತಾಡ್ಲಾ, ಏನೇನೋ ಮಾತಾಡ್ತೀಯಲ್ಲ ಸುಮ್ಕೆ. ಸರಿ ಮಗ, ಒಂದ್ ಕೆಲಸ ಮಾಡೋಣ. ಒಂದ್ ಸೈಟ್ ತಗೊಂಡು ಮನೆ ಕಟ್ಟಿ ಮಾರ್ಬಿಟ್ರೆ ಒಳ್ಳೆ ದುಡ್ಡಾಗತ್ತೆ ನೋಡು. ಸೈಟ್ ಯಾರ್ದು? ನಿಮ್ ತಾತಂದ ಐತನ್ಲಾ? ಇಲ್ಲ ಮಗ. ಮತ್ತೆ ಈಗ ಯಾರಾದ್ರೂ ಸೈಟ್ ಸೇಲ್ ಮಾಡ್ಬೇಕು ಅಂತ ಇರ್ತಾರಲ್ಲ, ಅವ್ರ ಹತ್ರ ಸ್ವಲ್ಪ ದುಡ್ಡು ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡೋದು. 3 ತಿಂಗಳಲ್ಲಿ ರಿಜಿಸ್ಟರ್ ಮಾಡ್ಕೋತೀವಿ ಅಂತ. ಆಮೇಲೆ ಅಲ್ಲಿ ಒಂದು ಪಾಯ ಹಾಕಿ ಬಿಲ್ಡಿಂಗ್ ಈ ತರ ಬರುತ್ತೆ ಅಂತ ಹೇಳಿ ಹೌಸ್ ಫಾರ್ ಸೇಲ್, ಫಸ್ಟ್ ಕಮ್ ಫಸ್ಟ್ ಅಂತ ಬೋರ್ಡ್ ಹಾಕ್ಬಿಡೋದು. ಯಾರಾದ್ರೂ ಬಂದೇ ಬರ್ತಾರಲ್ವಾ, ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಅಮೌಂಟ್ ಇಸ್ಕೊಂಡು ಸೈಟ್ ರಿಜಿಸ್ಟರ್ ಮಾಡ್ಕೊಂಡು ಮನೆ ಕಟ್ಟಿ ಇವ್ರಿಗೆ ಹ್ಯಾಂಡ್ ಓವರ್ ಮಾಡೋದು. ಬಂದ ಲಾಭನ ಇಬ್ರು ಹಂಚ್ಕೊಳ್ಳೋದು. ಮಗ, ಏನಂತ್ಯಾ? ಅಲ್ಲ ಕಂಡ, ಸೈಟು ನಿನ್ನ ಹೆಸರಿಗೆ ರಿಜಿಸ್ಟರ್ ಆಗೋವರೆಗೂ ಪಾಯ ಹಿಂಗ್ಲ ಹಾಕ್ತ್ಯಾ? ಹೆಂಗ್ ಹಾಕ್ತೀಯ ಅಂದ್ರೆ ಮೇಸ್ತ್ರಿನ್ ಕರೆಸ್ತೀನಿ, ಹಾಕಿಸ್ತೀನಿ. ನಿನ್ನ ಐಡಿಯಾ ಕಟ್ಕೊಂಡ್ರೆ ಮಣ್ಣು ಮುಗ್ಬೇಕಷ್ಟೇ. ಆಮೇಲೆ ಸೈಟ್ ಸೇಲ್ ಮಾಡೋ ಓನರ್ ಬಂದು ಯಾರೋ ಪಾಯ ಹಾಕಿದ್ದಾರೆ, ನಾವು ಸೈಟ್ ಸೇಲ್ ಮಾಡಲ್ಲ, ನಾವೇ ಮನೆ ಕಟ್ಕೋತೀವಿ ಅಂತ ಹೇಳಿ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿದ್ರೆ ಖರ್ಚು ಮಾಡಿರೋ ದುಡ್ಡು ಗೋವಿಂದ ಆಗ್ತದ ಕಂಡ್ಲಾ. ಹಂಗೆ ಹೇಳಿದ್ರೆ ಅವಾಗ ನಾವೇ ಪಾಯ ಹಾಕ್ಸಿರೋದು ಅಂತ ಹೇಳೋದು ಮಗ. ಹೌದಾ? ಅದಕ್ಕೆ ಅವರು ಒಳ್ಳೇದಾಯ್ತು, ಹಾಗೆ ಒಂದು ಡೂಪ್ಲೆಕ್ಸ್ ಮನೆನೂ ಕಟ್ಟಿ ಕೊಟ್ಬಿಡಿ ಅಂತಾರೆ. ಕಟ್ಬಿಡು ಹೋಗು. ಇನ್ನು ಒಳ್ಳೇದಾಯ್ತಲ್ಲ ಮಗ. ಅವ್ರದೇ ಜಾಗದಲ್ಲಿ ಮನೆ ಕಟ್ಬಿಟ್ಟು ಅವ್ರಿಗೆ ಮಾರ್ಬಿಟ್ರೆ ನಮ್ಗೆ ಒಳ್ಳೆ ಲಾಭ ಅಲ್ವಾ ಮಗ? ಕಾಸು ಬಂದ್ರಲ್ಲ ಲಾಭ, ಕಾಸೇ ಕೊಡಕ್ಕಿಲ್ಲ ಆಮೇಲೆ ಗುಗು ಮಿಠಾಯಿ. ಹಂಗಂತ್ಯ ಮಗ, ಇದು ವರ್ಕೌಟ್ ಆಗಲ್ಲ ಅಂತ್ಯ. ಹೋಗ್ಲಿ ಬಿಡು, ಒಂದು ಕಾಫಿ ಕುಡಿಯೋಣ. ಕಾಸು ಮಡಗಿದ್ಯಾ? ಕಾಪಿಗೆ ಕಾಸಿಲ್ಲ, ಮಾತಲ್ಲೇ ಮನೆ ಕಟ್ಟಿ ಅನ್ಲಾ, ನಡಿಲ್ಲ ಸುಮ್ಕೆ.